ಯಲಹಂಕದಲ್ಲಿ 25ನೇ ತಾರೀಕು ರೊಟ್ಟಿ ಪಂಚಮಿ ಹಬ್ಬವನ್ನು ಮಾಡ್ತಾ ಇದ್ವಿ. ಈ ಒಂದು ಹಬ್ಬ ಉತ್ತರ ಕರ್ನಾಟಕದ ಸಂಸ್ಕೃತಿಯ ಒಂದು ಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ವಿ, ಬೆಂಗಳೂರಲ್ಲಿ ಸುಮಾರು 40ರಿಂದ 50 ಲಕ್ಷ ಜನ ಉತ್ತರ ಕರ್ನಾಟಕದವರಿದ್ದಾರೆ. ಬೆಂಗಳೂರಲ್ಲದೆ ಇನ್ನೂ ಬೇರೆ ಬೇರೆ ದೇಶದಲ್ಲಿನೂ ಉತ್ತರ ಕರ್ನಾಟಕ ಜನ ಇದ್ದಾರೆ. ಹಾಗಾಗಿ ಈ ಉತ್ತರ ಕರ್ನಾಟಕ ಹಬ್ಬನ ಯಾವುದೂ ಜನನ ಮರಿಬಾರ್ದು ಬೆಂಗಳೂರಿಗೆ ಬಂದು ಅಂತ ಹೇಳಿ ಇದೊಂದು ನೆನಪಿಸುವಂಥ ಹಬ್ಬ ಅಂತ ನಾವು ರೊಟ್ಟಿ ಪಂಚಮಿ ಹಬ್ಬನ ಮಾಡ್ತಾ ಇದ್ವಿ. ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ವಿ, ಎಲ್ಲರೂ ರೊಟ್ಟಿನ ಇಷ್ಟಪಡ್ತಾ ಇದ್ದಾರೆ ಎಲ್ಲ ಕಡೆನೂ. ಆದರೆ ಇವತ್ತು ಹಲವಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿನ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಹೋಟೆಲ್ಸ್ಗಳಲ್ಲೆಲ್ಲ ಇಟ್ಬಿಟ್ಟು ಅದ್ರ ತಟ್ಟಿ ಮಾಡ್ತಾ ಇಲ್ಲ. ಅದನ್ನು ತಟ್ಟದೆ ಈಗ ನಾವು ಚಪಾತಿ ಮಾಡ್ದಂಗೆ ಮಾಡಿ ಅದರಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಈ ಒಂದು ರೊಟ್ಟಿನ ಮಾಡಿ ಜನಗಳನ್ನ ಮೋಸ ಮಾಡಿ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಅವೇರ್ನೆಸ್ ಆಗ್ಬೇಕಂತ ಹೇಳಿ ಇದನ್ನು ನಾನು ತುಂಬ ಕಡೆ ಎಲ್ಲ ಕಡೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಕಡೆನ ನಾನು ಹಾಕಿ ಪ್ರಚಾರವನ್ನು ಮಾಡ್ತಾ ಇದ್ವಿ. ದಯವಿಟ್ಟು ಈ ಥರ ಮಾಡಬೇಡಿ. ಯಾಕಂದರೆ ನಮ್ಮ ರೊಟ್ಟಿ ಪಂಚಮಿ ಬಂದು ಉತ್ತರ ಕರ್ನಾಟಕದ ಭಾಳ ಫೇಮಸ್ ಆಗಿರುವಂಥ ರೊಟ್ಟಿ. ಯಾಕಂದರೆ ಜನ ಎಲ್ಲ ನಂಬಿದ್ದಾರೆ, ಇವತ್ತು ಶುಗರ್ ಬರಲ್ಲ ರೊಟ್ಟಿ ತಿಂದರೆ, ಯಾವ್ಯಾವ ರೋಗಗಳು ಬರಲ್ಲ ಅಂಥೇಳಿ. ಹಾಗಾಗಿ ಇದನ್ನ ಯಾವುದು ಮೋಸ ಮಾಡಬೇಡಿ ಅಂಥೇಳಿ ಒಂದು ದೊಡ್ಡ ಅವೇರ್ನೆಸ್ನ ನಾವು ಮಾಡೋಣ ಅಂತೇಳಿ ಈ ಒಂದು ಹಬ್ಬನ 25ನೇ ತಾರೀಕು ನಾವು ಮಾಡ್ತಾ ಇದ್ವಿ. ದಯವಿಟ್ಟು ಎಲ್ಲರೂ ಯಾರ್ಯಾರಿದ್ದೀರಾ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತೇಳಿ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ನಮಸ್ಕಾರ. ಪ್ರಾಚಿ ಗೌಡ ನನ್ನ ಹೆಸರು. ಸರ್ ಕಂಟಿನ್ಯೂ ಮಾಡಿ ಸರ್. ಹೇಳಿ ಸರ್. ಡಾಕ್ಟರ್ ಬಿ.ಜಿ. ಔಟಿ ಸರ್, ಈ ಕಡೆ ಸ್ಟ್ರೈಟ್ ನೋಡ್ಕೊಂಡು ಹೇಳಿ ಸರ್. ಡಾಕ್ಟರ್ ಬಿ.ಜಿ. ಔಟಿ ಅಂಥೇಳಿ ಉತ್ತರ ಕರ್ನಾಟಕ ನಾಗರಿಕರ ಅಭಿವೃದ್ಧಿ ಸಂಘ ಬೆಂಗಳೂರದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ದಿನಾಂಕ 25/8/2024 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೊಟ್ಟಿ ಪಂಚಮಿ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಇದು ಹಲವಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲ ಭಾಗದಲ್ಲಿ ವಾಸವಾಗಿರೋದ ವಿವಿಧ ಬಡಾವಣೆಯ ಒಂದು ಸಂಘಟನೆಯವರು ಎಲ್ಲರೂ ಕೂಡ ನಿಮ್ಮ ಭಾಗದ ಜನರನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮಕ್ಕೆ ನಮಗೆ ಅಟ್ಟೂರು ಲೇಔಟ್ನಲ್ಲಿ ಇರ್ತಕ್ಕಂಥ ಜನಸೇವಾ ಉತ್ತರ ಕರ್ನಾಟಕ ಜನಸೇವಾ ಸಂಘ ಅಟ್ಟೂರು ಆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಅದ್ಭುತವಾದ ಸಹಕಾರವನ್ನು ನಮಗೆ ಅಲ್ಲಿ ನೀಡ್ತಾ ಇದ್ದಾರೆ. ನಾವು ಆ ಕ್ಷೇತ್ರಕ್ಕೆ ಹೊಸದಾಗಿ ಹೋಗಿರೋದ್ರಿಂದ ಎಲ್ಲನೂ ಕೂಡ ಅವ್ರ ಮುಖೇನ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಜನರು, ನಿಮ್ಮ ಸ್ನೇಹಿತರು, ಈ ಕಡೆಯವರಿದ್ದಿರಲಿ, ನಿಮ್ಮ ಸ್ನೇಹಿತರನ್ನು ಕೂಡ ಕರ್ಕೊಂಡ್ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಡೊಳ್ಳಿನ ಗೀತೆಗಳಿದ್ದಾವೆ, ಡೊಳ್ಳಿನ ಮತ್ತು ಡೊಳ್ಳು ಕುಣಿತ ಇದೆ, ಹಲಗೆ ಮೇಳ ಇದೆ, ಮತ್ತು ಅನೇಕ ಬೋಲ್ ಬಗರಿ ಇದೆ, ಮತ್ತು ಅನೇಕ ನಮ್ಮ ಜೋಕಾಲಿ ಕಟ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಜೋಕಾಲಿ ಆಡ್ಬೋದು, ನೀವು ಜೋಕಾಲಿ ಆಡ್ಬೋದು. ಮತ್ತು ಅನೇಕ ನಾವು ಕಾರ್ಯಕ್ರಮಗಳನ್ನು ಅಲ್ಲಿ ಹಾಕ್ಕೊಂಡಿದ್ದೇವೆ. ನಮ್ಮ ಮಹಾಮನಿಯವರು ಬರ್ತಾರೆ, ಹಾಸ್ಯ ಸಂಜೆ ಇದೆ, ಮತ್ತು ಇವರು ಬರ್ತಾರೆ, ಜೀವನ್ ಸಾಬ್ ಬರ್ತಾರೆ, ಅವರು ಹಾಸ್ಯ ಮತ್ತು ಜನಪದ ಗೀತೆಗಳನ್ನು ಆಡ್ತಾ ಇದ್ದಾರೆ. ಹಾಗೆ ಕರಡಿ ಮಜಲು ಇದೆ, ಮತ್ತು ಕುಂಭಮೇಳ ಇದೆ. ಗೆಸ್ಟ್ಗಳನ್ನು ಇನ್ವೈಟ್ ಮಾಡಲಿಕ್ಕೆ ಕುಂಭಮೇಳಗಳಿದ್ದಾವೆ. ಹೆಣ್ಮಕ್ಳು ನಮ್ಮ ವೇಷಭೂಷಣಗಳನ್ನು ತೊಟ್ಟುಕೊಂಡು, ಎಲ್ಲ ಗಂಡು ಮಕ್ಕಳು ನಮ್ಮ ವೇಷಭೂಷಣ ತೊಡ್ಕೊಂಡು ಎಲ್ಲರೂ ಕೂಡ ಆ ಒಂದು ವೇಷಭೂಷಣ ಖಾದಿಗಳಿಗೆ ಮತ್ತು ನಮ್ಮ ಕಾಟನ್ಗೆ ಹೆಚ್ಚಿನ ಬೆಲೆ ಕೊಟ್ಟು ಆ ಒಂದಕ್ಕೂ ಬಿಸ್ನೆಸ್ ತರುವಂಥ ಕೆಲಸಗಳನ್ನು ಮಾಡಬೇಕು. ಆ ಖಾದಿಯನ್ನು ಧರಿಸಿಕೊಂಡು ಅಥವಾ ಸೀರೆಗಳನ್ನು, ನಮ್ಮ ಕಡೆಯ ಸೀರೆಗಳನ್ನು ಧರಿಸಿಕೊಂಡು ನೀವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ಉತ್ತರ ಕರ್ನಾಟಕ ಸಮಸ್ತ ನಾಗರಿಕರಿಗೆ ನಾನು ಆಹ್ವಾನವನ್ನು ಈ ಮಾಧ್ಯಮದ ಮೂಲಕ ನೀಡುತ್ತಾ ಇದ್ದೇನೆ. ಧನ್ಯವಾದಗಳು. ಗೆಸ್ಟ್ಗಳು ನಮ್ಮ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮೆಯವರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು, ಮತ್ತು ನಮ್ಮ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಬರ್ತಾ ಇದ್ದಾರೆ, ಮತ್ತು ಆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಯಲಹಂಕದ ವಿಶ್ವನಾಥ್ ಅವರು SR ಅವರು ಬರ್ತಾ ಇದ್ದಾರೆ, ಡಾಕ್ಟರ್ ಸುಧಾಕರ್ ಅವರು ಬರ್ತಾ ಇದ್ದಾರೆ, ಲೋಕಸಭಾ ಸದಸ್ಯರು, ಮತ್ತು SS ಹಾಲೂರು ಅಂತ ಉದ್ಯಮಿ ಬರ್ತಾರೆ, ಮಹಂತೇಶ್ ಅಂತೇಳಿ ವರ್ತಕರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ GB ಪಾಟೀಲರು ಈಗೇನು ನಮಗೆ ಆಂಬುಲೆನ್ಸ್ ಏನು ಕೊಡಿಸಿದ್ದಾರೆ ಅವರು ಬರ್ತಾ ಇದ್ದಾರೆ, ಕಾತರ್ಕಿಯವರು ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ. ಸೊ ಹೀಗೆ ಎಲ್ಲ ಒಂದು ತಜ್ಞರನ್ನು ನಾವು ಒಳಗೂಡಿಸಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ